ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪ್ರತಿದಿನ ಜಳಕ ಮಾಡಿಕೊಂಡು ಬರಬೇಕು, ಶುಭ್ರವಾದ ಉಡುಪುಗಳನ್ನು ಧರಿಸಿಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓಂ ಶ್ರೀನಿವಾಸ್ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ತಿಳಿಸಿದರು. ಪಟ್ಟಣದ ಬುಧವಾರ ದಿಢೀರನೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿದರು. ಅಡುಗೆ ಕೋಣೆ, ಪಾತ್ರೆ ತೊಳೆಯುವ ಜಾಗ, ಊಟ ಮಾಡುವ ಸ್ಥಳಗಳು ಸ್ವಚ್ಛವಾಗಿರಬೇಕು. ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣ ಒದಗಿಸುವುದು ಅಲ್ಲಿನ ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ. ಪ್ರತಿದಿನ ಆಹಾರ ಸೇವಿಸುವ ಸ್ಥಳ, ಅಡುಗೆ ಮನೆ, ಪಾತ್ರೆಗಳು, ಕೈ ತೊಳೆಯುವ ಜಾಗ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎಂದರು. ಇಂದಿರಾ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ನೀಡುವುದರ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಬಡವರಿಗೆ ಕಡಿಮೆ ದರದಲ್ಲಿ ತಿಂಡಿ ಮತ್ತು ಊಟಗಳು ದೊರೆಯಬೇಕೆಂಬುದು ಸರ್ಕಾರದ ಆಶಯ ಎಂದರು. ಅಡುಗೆ ತಯಾರಿಸುವ ಮೊದಲು ಕಡ್ಡಾಯವಾಗಿ ತರಕಾರಿಗಳನ್ನು ತೊಳೆಯಬೇಕು. ಇದು ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯದ ನಿಯಮಾವಳಿಗಳ ಪ್ರಮುಖ ಭಾಗವಾಗಿದೆ. ಅಡುಗೆ ಮನೆಗೆ ಸರಬರಾಜಾಗುವ ಅಥವಾ ಸ್ಥಳೀಯವಾಗಿ ತರುವ ಯಾವುದೇ ತರಕಾರಿಗಳನ್ನು ಸ್ವಚ್ಛ ನೀರಿನಿಂದ ತೊಳೆದು ಕತ್ತರಿಸಿ ನಂತರ ಮತ್ತೊಮ್ಮೆ ಸ್ವಚ್ಛಗೊಳಿಸಬೇಕು. ಅಡುಗೆಯವರು ಪ್ರತಿದಿನ ಕೈಗಳನ್ನು ತೊಳೆದುಕೊಂಡು ಸ್ವಚ್ಛವಾದ ಉಡುಪುಗಳನ್ನು ಧರಿಸಿ ತರಕಾರಿಗಳನ್ನು ಸ್ವಚ್ಛಗೊಳಿಸುವುದು ಕಡ್ಡಾಯವಾಗಿದೆ. ಸಾರ್ವಜನಿಕರು ತಿಂಡಿ ಊಟಕ್ಕೆ ಬರುವಾಗ ಪ್ರೀತಿಯಿಂದ ಮಾತನಾಡಿಸಬೇಕು ಎಂದರು. ಹರೀಶ್, ಚಿತ್ರದುರ್ಗ, ಎಂಪವರ್ ನ್ಯೂಸ್. ಬೆಳಿಗ್ಗೆ ಗೊತ್ತಿದ್ರೆ ಗ್ಯಾಸಲ್ಲಿ ಅಡುಗೆ ಮಾಡೋದು. ಅದಕ್ಕೆ ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕೋಸ್ಕರ ಫಸ್ಟ್ ನೀವೆಲ್ಲ ಏನು ಗ್ಯಾಸ್ ಹಚ್ಚೋ ಟೈಮಲ್ಲಿ ಪ್ರತಿ ಟೈಮಲ್ಲೂ ಏನು ಹೇಳೋಕ್ಕಾಗಲ್ಲ. ಗ್ಯಾಸ್ ಓಪನ್ ಆದರೆ ಬಟ್ ಅವ್ರು ನೋಡ್ಬಿಟ್ಟು ಗ್ಯಾಸ್ ಎಲ್ಲಿ ಓಪನ್ ಆಯ್ತು ಬೇಕಾಗುತ್ತೆ ಇಲ್ಲ ಅಂದ್ಕೊಂಡು ಆಮೇಲೆ ಕಡ್ಡಿ ಎಲ್ಲ ಫಸ್ಟಲ್ಲಿ ಕ್ಲೀನ್ ಮಾಡಿಕೊಂಡು ಬಂದ ತಕ್ಷಣ ಅಡುಗೆ ಏನೇನು ಬೇಕೋ ಅವತ್ತಿನ ದಿನ ಸಾಮಾನು ಎಲ್ಲ ತರಕಾರಿ ಫ್ರೆಶ್ ಆಗಿರಬೇಕು. ಮತ್ತೆ 2-3 ಸಲ ತೊಳೆಬೇಕು ತರಕಾರಿನ, ಯಾಕಂದರೆ ಅದೆಲ್ಲ ಮೆಡಿಸಿನ್ ಹಾಕಿರ್ತಾರೆ. ಪಾತ್ರೆ ತೊಳೆದೇ 2-3 ಸಲ ತೊಳೆದ್ರೆ ತರಕಾರಿ ಹಚ್ಚಬೇಕು. ಹಚ್ಚಿದ ತರಕಾರಿ ತೊಳೆಯೋದಿಲ್ಲ, ಹಚ್ಚೋದೇ ಮುಂಚೆನ ತೊಳೆದು ಹಚ್ಚಿಬಿಡ್ತಾರೆ. ಅಕ್ಕಿನ ಅದು 2-3 ಸಲ ತೊಳೆಬೇಕು. ಅದು ಪಾತ್ರೆ ಮುಂಚೆ ತೊಳೆದು ಕ್ಲೀನ್ ಆಗುತ್ತೆ. ಮತ್ತೆ ಪ್ರತಿದಿನ ಪಾತ್ರೆನ ಉಲ್ಟ ಹಾಕಿರ್ಬೇಕು. ಯಾವುದೇ ಕಾರಣಕ್ಕೆ ಹಂಗೆ ತೊಳೆದು ಹಂಗೆ ಬಿಟ್ಟು ಇರ್ಬೋದು, ಬೋಗ್ ಹಾಕ್ಬೇಕು. ಪ್ರತಿಯೊಂದು ತಟ್ಟೆ ಇರ್ಬೋದು, ಪ್ಲೇಟ್ ಇರ್ಬೋದು, ಲೋಟ ಇರ್ಬೋದು, ಪಾತ್ರೆ ಇರ್ಬೋದು, ಎಲ್ಲವೂ ಬೋಗ್ ಹಾಕಬೇಕು. ಹಾಕಿ ನೀವು ಅದನ್ನು ಹೋಗು. ಬೆಳಿಗ್ಗೆ ಬಂದಮೇಲೆ ನೀರು ಹಾಕಿ ತೊಳೆದು ಆಮೇಲೆ ಕೆಲಸ ಸ್ಟಾರ್ಟ್. ಏಕ್ನೂರು ಬಂದು ಅಕ್ಕಿ ಹಾಕೋದು, ತರಕಾರಿ ಹಾಕೋದು, ಅದು ಯಾವ ಮಾಡಬೇಕು. ನೀವು ಪ್ರತಿದಿನ ಸ್ನಾನ ಮಾಡಿಕೊಳ್ಬೇಕು. ನೀವು ಟೀಚರ್ ಥರ ಬರ್ಬೇಕು. ನೀವು ಮೇಡಮ್ ಬರ್ತಾರೆ, ನೀವು ನೋಡಿದ್ರೆ ಜನ ಊಟ ಮಾಡೋರು ಬರೋಲ್ಲಪ್ಪ ಭಾಳ ಸುಸ್ತಾಗಿದ್ರೆ ನೀಟಾಗಿದ್ರೆ ಅಂತ ಹೇಳ್ಬೇಕು. ಆ ಥರ ಎಲ್ಲರಿಗೆ ಹಾಕಂಗಿಲ್ಲ, ನಮ್ಮ ಏನೂ ಹಾಕಂಗಿಲ್ಲ. ಊಟ ಬಡಿಸೋರಿಗೆ ಎಲ್ಲ ನೀಟಾಗಿ ಇದ್ದು ಆಮೇಲೆ ನೀವು ಕೆಲಸ ಮುಗಿದಾದ್ಮೇಲೆ ಎಲ್ಲಾದರೂ ಎಲ್ಲರಿಗೆ ಹಾಕಿಕೊಂಡು ಆರಾಮ್ಸೆ ಇಟ್ಬಿಟ್ಟು ಪ್ರತಿದಿನ ನೀವು ಫಸ್ಟ್ ವೈಯಕ್ತಿಕ ಸ್ವಚ್ಛತೆ. ನೀವು ಉಗುರು ಇಡೋಂಗಿಲ್ಲ, ತಲೆ ಕೂದ ನೀರನ್ನು ತೆಗಿಬೇಕು, ನೇತ್ರದಲ್ಲಿ ಇದು ಮಾಡ್ಕೋಬೇಕು, ಎಲ್ಲ ಒಟ್ಟು ಶಿಸ್ತಾಗಿರ್ಬೇಕು. ಅಂದರೆ ನೀವು 100% ಅಡುಗೆ ಅಂತ ನಾವು ಇದೆಲ್ಲ ಯಾಕಂದ್ರೆ ಸೇಫ್ಟಿ ಕಿಟ್ ಇದು. ಯಾಕಂದ್ರೆ ಗ್ಯಾಸು ಸಡನ್ನಾಗಿ ನೀವು ಪಾಲಿಸ್ಟರ್ ಸೀರೆ ಸಡನ್ನಾಗಿ ಹಚ್ಚಿಬಿಡ್ತಾರೆ, ಗೊತ್ತಾಗಿದೆ ನಿಮಗೆ. ಇದಾದರೆ ಬೇಗ ಹಚ್ಕೊಂಡ್ಬೋದು. ಕಾಟನಲ್ಲಿ ಇದು ದಪ್ಪ ಇರುತ್ತೆ. ಹಂಗಾಗಿ ನೀವು ಸೇಫ್ಟಿ ಫಸ್ಟ್ ನಿಮ್ಮದು, ಆಮೇಲೆ ಅಡುಗೆ ನೀವು 4 ಜನ ಚೆನ್ನಾಗಿದ್ದರೆ 4 ಎಲ್ಲ ಊಟದಲ್ಲಿ ಚೆನ್ನಾಗಿದೆ. ನೀವು ಒಬ್ಬರಿಗೊಬ್ರು ವೈಮನಸ್ಸಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಇಷ್ಟು ಜವಾಬ್ದಾರಿ ಪ್ರತಿದಿನ